ಅಸ್ಸಲಾಂ ಅಲೈಕುಂ ಬ್ಯಾರಿ ವಾರ್ತೆಗೆ ಸ್ವಾಗತ. ನಾನು ಶಫೀಕ್ ಸಾಲತೂರು. ಮುನ್ನೋಳು ಹೆಡ್ಲೈನ್ಸ್. ಭಾರತ ಇಸ್ರೇಲ್ ದೊಟ್ಟು ಇನ್ನೂ ರಾಜತಾಂತ್ರಿಕತೆ పోవట్టు బీచ్ రోడ్లో కేఫ్ క్రీడంలో ప్రతిభటన. ಪಾವತ ಆಲ್ಮಾರ್ಗ್ ಸರ್ಕಾರದ ಸೌಲಭ್ಯ ಇಲ್ಲ, ಶಾಸಕ ರಮಣಾಥ ರೈ ಫಲಕ. ದರ್ಸರೋ ಪಡಿಪುಗು ಸರ್ಕಾರ ಕೈಗಡಂಡ, ಪತ್ರಿಕಾಗೋಷ್ಠಿಲ ಅಬ್ದುಲ್ ಖಾದರ್ ದಾರಿಮಿ ಕುಕ್ಕಿಲ. ಇಂಡಿಯಾ ಗವರ್ನಮೆಂಟ್ ತಂಡ ಇಸ್ರೇಲ್ ರೊಟ್ಟಿಗೂ ಇಕ್ರೋ ರಾಜತಾಂತ್ರಿಕ ಸಂಬಂಧతో ಬುಟ್ಟು ಬುಡಣು ಚಂತ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾతో ಬಂಟ್ವಾಳ ಘಟಕತಂಗ ಬೀಚ್ ರೋಡ್ರ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ಹಾಕ್ಯಾರ. Blinding flash of white light lit up the sky over Gaza tonight. People running for cover, not knowing whether they're dead or alive. They came with their tanks and their planes, with ravaging fiery flames, and nothing remains. Just a voice rising up in the smoky haze. We will not go down in the night without a fight. You can burn up our mosques and our homes and our schools, but our spirit will never die. We will not go down in Gaza tonight. ಪ್ಯಾಲೆಸ್ತೀನ್ ಗಾಜಾ ಪ್ರದೇಶದ ಮೇಲೆ ವೈಮಾನಿಕ ದಾಳಿ ಹಾಕಿಟ್ಟು ಪಾವತ ಆಲ್ಮಾರ ಕೊಂದುಂಟಿಗ್ರು ಇಸ್ರೇಲ್ಡು ಸೈತಾಂಡು ಸೊರ ಭಯೋತ್ಪಾದನೆ ಆಯ್ತಿಂದು ಇಡೀ ದುನಿಯಾಡು ಎಲ್ಲ ಆಲ್ಮಾರು ಒಟ್ಟಿಗೆ ಸೇರಿಟ್ಟು ಖಂಡನೆ ಹಾಕೋನು. ಚೊಮ್ಮೆ ವರ್ಷತ್ಲಿಪರ ಜಿಯೋನಿಸ್ಟ್ ಇಸ್ರೇಲ್ ನಿರಾಯಾಸ ಮಾಡಿಟ್ಟು ಹಾಕಿಯುಂಟು ಕೊಲೆ ಭಯೋತ್ಪಾದನೆ ವಿಶ್ವಸಂಸ್ಥೆ ಆವಟ್ಟು ಅಲ್ಲ ಇತರ ರಾಷ್ಟ್ರ ಮಾವಟ್ಟು ತಡೆಯುಗು ಮುನ್ನೋಲ್ ಬರಾಂಟೆ ಇಕ್ಕರು ಬಲಿಯರು ದುರಂತಮೆ ಆಯ್ದುಂಟು ಪ್ರತಿಭಟನೆ ಹಾಕ್ಯಂಗ ಆರೋಪ ಹಾಕ್ಯಾರು. ಕಲ್ಯೋ 4 ಗಾಜಾದ ಮೇಲೆ ಇಸ್ರೇಲ್ ನಡಬಾಟಿಯುಂಟುಲ್ಲೋ ಕ್ರೂರ ದಾಳಿಗೆ ಮಕ್ಕ ಪೆನ್ನಿಂಗ ಚೆಂದ ಪೋಲ ಚೊಮ್ಮೆ ಆಲ್ ಮರ್ಚಿರಾರು. ಇನ್ನು ಹೆಂಗು ವಿಶ್ವಸಂಸ್ಥೆ ಇದಕ್ಕೆ ಸಮರ್ಥ ಕ್ರಮ ಎಡುಕನು ಅಂತ KFT ಡಂಗ ಆಗ್ರಹ ಹಾಕ್ಯಾರು. ವಿಶ್ವಸಂಸ್ಥೆಯ ನಿರ್ಣಯಗಳನ್ನು ಗಾಳಿಗೆ ತೂರುತ್ತಿರುವ ಇಸ್ರೇಲ್ಗೆ ಭಯೋತ್ಪಾದಕ ಇಸ್ರೇಲ್ಗೆ ನಮ್ಮ ದೇಶ ಭಾರತ ಅಂತ ಹೇಳುವಂಥದ್ದು ಅಲಿಪ್ತ ರಾಷ್ಟ್ರಗಳ ಪಟ್ಟಿಯಲ್ಲಿರುವಂತಹ ಅಲಿಪ್ತ ರಾಷ್ಟ್ರಗಳ ಸಾಲಿನಲ್ಲಿರುವಂತಹ ಒಂದು ದೇಶ. ಮಹಾತ್ಮ ಗಾಂಧೀಜಿಯಿಂದ ಹಿಡಿದು ಶ್ರೀಮಾನ್ ರಾಜೀವ್ ಗಾಂಧಿಯವರೆಗೆ ಇಸ್ರೇಲ್ನ ಸಂಬಂಧಗಳನ್ನು ಈ ದೇಶ ಬಲವಾಗಿ ವಿರೋಧಿಸಿಕೊಂಡು ಬಂದಿತ್ತು. ಯಾವೊಂದು ಭಯೋತ್ಪಾದಕ ದೇಶದೊಂದಿಗೆ ನಮ್ಮ ಸಂಬಂಧವಿಲ್ಲ ಅಂತ ಹೇಳಿಕೊಂಡು ಸರಸಾಗಟ್ಟಾಗಿ ಇಸ್ರೇಲ್ನೊಂದಿಗಿರುವಂತಹ ಆ ಬಾಂಧವ್ಯವನ್ನು ನಮ್ಮ ದೇಶ ಹೊಂದಿರಲಿಲ್ಲ. ಆದರೆ ಯಾವಾಗ ನರಸಿಂಹರಾಯರು ಪ್ರಧಾನಮಂತ್ರಿಗಳಾದರು, ಆ ನಂತರ ಇಸ್ರೇಲ್ ಅಂತ ಹೇಳುವಂತಹ ಭಯೋತ್ಪಾದಕ ದೇಶದೊಂದಿಗೆ ಸಂಬಂಧವನ್ನು ಬೆಳೆಸಿಕೊಂಡದ್ದು ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಆದರೆ ಒಂದು ಮಾನವ ಹಕ್ಕುಗಳನ್ನು ಸಂರಕ್ಷಿಸುವಂತಹ ಒಂದು ಸಂಘಟನೆಯಾಗಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಇಸ್ರೇಲ್ನೊಂದಿಗಿರುವಂತಹ ಎಲ್ಲ ಸಂಬಂಧಗಳನ್ನು ಕಡಿದುಕೊಳ್ಳಬೇಕು ಅಂತ ಹೇಳಿಕೊಂಡು ನಾವು ಸರ್ಕಾರವನ್ನು ಆಗ್ರಹಿಸ್ತೀವಿ. ಆಯಲ್ಪಿನ ಇದ್ರ ಬಗ್ಗೆ ತಹಶೀಲ್ದಾರ್ಗೆ ಮನವಿಯು ಹಾಕ್ಯಾರ. Women and children alike murdered and massacred night after night, while the so-called leaders of countries afar debated on who's wrong or right. But their powerless words were in vain, and the bombs fell down like acid rain. But through the tears and the blood and the pain, you could still hear that voice through the smoky haze. We will not go down. ರಾಜ್ಯದಲ್ಲಿ ಅಧಿಕಾರದಲ್ಲಿ ಇಕ್ರೋ ಬಿಜೆಪಿ ಸರ್ಕಾರದಲ್ಲಿ ಅನಾಗರಿಕ ನಡತೆಮೆ ಯಾರ ಆಯ್ತಿಂತ ಇಂಗಲೋ ಬೆಡಕ ಆಡಳಿತతో ಚಂತ ಸಾಮಾನ್ಯ ಆಲ್ಮಾರು ಸರ್ಕಾರಿ ಸೌಲಭ್ಯ ಕಿಟ್ಟಿ ಉಂಟಿಲ್ಲ ಅಂತ ಬಂಟ್ವಾಳದಲ್ಲಿ ಶಾಸಕ ಪಿನ್ನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಿ ರಮಣಾಥ ರೈ ಆರೋಪ ಹಾಕಿರ. ಅಯ್ಯಾಲು ಬಂಟ್ವಾಳ ತಾಲೂಕು ಕಚೇರಿ ಎದುರು ಪಾಣೆಮಂಗಳೂರು ಪಿನ್ನೆ ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ಪಿನ್ನೆ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ್ದು ಯುವ ಕಾಂಗ್ರೆಸ್ ಕಂದಾಯ ಇಲಾಖೆರೋ ವೈಫಲ್ಯದ ವಿರುದ್ಧ ಹಾಕ್ಯೋ ಪ್ರತಿಭಟನೆಲು ಪಾಲ್ಕರ್ನಿತ್ತು.
ಅದೇ ಕಾರ್ಯಕ್ರಮದಲ್ಲಿ ಕೆಲವರಿಗೆ ಆಶ್ರಯ ಮನೆಗಳು ಕೊಡ್ತಕ್ಕಂಥದ್ದು, ಬೇರೆ ಬೇರೆ ಸೌಲಭ್ಯಗಳು ಕೊಡ್ತಕ್ಕಂಥ ಕಾರ್ಯಕ್ರಮ. ಆದ್ರೆ ಈಗ ಭಾಷಣಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಕಾರ್ಯಕ್ರಮ ಆಗಿದೆ. ನಾವು ಕೂಡ ಬಂದು ಭಾಷಣ ಮಾಡುವಂತದ್ದೇ ಅವಕಾಶ. ಬಹುಶಃ ಇವತ್ತು ಐಲ್ಪಿನ ಮೈಕಾಲತು ಶಾಸಕ ಯುಟಿ ಖಾದರ್ ಪಾಲ್ಕರ್ನಿಟ್ ಯಾರಿಗೆ ಅದು ಡೋರ್ ನಂಬರ್ ಕೊಡ್ಲಿಕ್ಕೆ ಸತಾಯಿಸ್ತಾರೆ ಬಡವರಿಗೆ, ಅವ್ರಿಗೆ ಜನಸಾಮಾನ್ಯ ಮನೆ ಇಲ್ಲದವರಿಗೆ ಡೋರ್ ನಂಬರ್ ಕೊಡುವಂತ ವ್ಯವಸ್ಥೆ ಇವತ್ತು ಆಗ್ಬೇಕು. ಯಾರಿಗೆ ಇವತ್ತು ಬೇರೆ ಬೇರೆ ಪೆನ್ಷನ್ ಇಲ್ಲ, ಇವತ್ತು ಬೇರೆ ಬೇರೆ ನಮ್ಮ ಯೋಜನೆ ಅದನ್ನು ಕೊಡ್ಬೇಕಂತ ಕೇಳಿಕೊಂಡ್ರು ಕೂಡ ಒಂದೇ ಒಂದು ಯೋಜನೆ ಕೂಡ ಇವತ್ತು ಜನಸಾಮಾನ್ಯರ ಪರವಾಗಿ ಸರ್ಕಾರ ಮಾಡಲಿಲ್ಲ ಅಂತ ನಾನು ಇವತ್ತು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಈ ನೇರತ್ಲು ಜಿಲ್ಲಾ ಪಂಚಾಯತ್ ಸದಸ್ಯ ಚಂದ್ರಪ್ರಕಾಶ್ ಶೆಟ್ಟಿ, ಎಂಎಸ್ ಮುಹಮ್ಮದ್, ಎನ್ಎಸ್ ಕೇರಿಂ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಯ್ಟುಲೋ ಮಾಯಿಲಪ್ಪ ಸಾಲಿಯನ್, ಅಬ್ಬಾಸ್ ಅಲಿ, ಯುವ ಕಾಂಗ್ರೆಸ್ ಅಧ್ಯಕ್ಷ ವಿಶ್ವನಾಥ್ ಗೌಡಮಣಿ, ಪಕ್ಷದ ಪ್ರಮುಖರಾಯ್ಟುಲ ಬಿಎಚ್ ಖಾದರ್, ಮಾಧವ ಮಾವೆ, ಪದ್ಮಶೇಖರ ಜೈನ್, ರಾಮಕೃಷ್ಣ ಆಳ್ವ, ರಿಯಾಜ್ ಹುಸೇನ್, ಕೆಎಚ್ ಅಬೂಬಕರ್, ಸಂಪತ್ ಕುಮಾರ್ ಶೆಟ್ಟಿ, ಹೈಡಾ ಸುರೇಶ್, ಇದಿನಬ್ಬ ಕಲ್ಲಡ್ಕ, ರಾಜಶೇಖರ್ ನಾಯ್ಕ್, ಲೋಲಾಕ್ಷ, ಜನಾರ್ದನ ಚೆಂತಿಮಾರು, ಸದಾಶಿವ ಬಂಗೇರ ಇನ್ನಾರು. ಸಂದೀಪ್ ಸಾಲಿಯಾನ್, ವಿಫೋ ನ್ಯೂಸ್ 24/7 ಬಂಟ್ವಾಳ. ഇപ്പ മുന്നോട്ട് ഭാഗത്തിൽ നോക്കൂ. ದರ್ಸರೋ ಪಡಿಪುಗು ಸರ್ಕಾರ ಕೈಯಿಡಂಡ ಪತ್ರಿಕಾಗೋಷ್ಠಿಲ ಅಬ್ದುಲ್ ಖಾದರ್ ದಾರಿಮಿ ಕುಕ್ಕಿಲ